ಮರವಂತೆ ಬೀಚಿಗೆ ಬಂದಿದ್ದೀವಿ. ಎಲ್ಲ ಫಸ್ಟ್ ಟೈಮ್ ಎಲ್ಲ ಮಾಡಿದ್ದು. ಅವ್ರಿಗೆ ಏನು ಗೊತ್ತಾಯ್ತು ಏನು ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಲೆಫ್ಟ್ बस हवा निकल गई. ಗಾಡಿ ಪಾರ್ಕ್ ಮಾಡಿ ಮರವಂತೆ ಬೀಚಿಗೆ ಬಂದಿದ್ದೀವಿ. ಫ್ರೆಂಡ್ಸ್, ಮರದಲ್ಲಿ ಒಳ್ಳೊಳ್ಳೆ ರೀಲ್ಸು ಮತ್ತು ಫೋಟೋಶೂಟ್ ಆಗಿದೆ. ಅದೇ ಬೇರೆ ಇನ್ನೇನು ನೋಡೋದೇನಿಲ್ಲ, ಬಟ್ ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಮರವಂತೆದು. ನೀವೇನ ಕುಂದಾಪುರ ಇಲ್ಲ ಭಟ್ಕಳ ಸೈಡ್ ಬಂದರೆ ಈ ಮರವಂತೆ ಬೀಚ್ನ ವಿಸಿಟ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ಮರವಂತೆ ಎಲ್ಲ ನೋಡಿಕೊಂಡು ಒಳ್ಳೊಳ್ಳೆ ರೀಲ್ಸು ಫೋಟೋಶೂಟ್ ಆಗಿದೆ. ಸೊ ಹಾಗೆ ನೀವು ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ರೀಲ್ಸು ಮತ್ತು ಹಾಗೆ ಫೋಟೋಸ್ ಏನಾದರೂ ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ನನ್ನ ಬಯೋನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಇನ್ ಮಾಡಿ. ಸೊ ಫ್ರೆಂಡ್ಸ್, ಮರವಂತೆ ನೋಡಿಕೊಂಡು ಇವಾಗ ಸಾಲಿಗ್ರಾಮ ಪರಂಪಲ್ಲಿ ಅಂತ ಹೇಳಿ ಇದು ಇಲ್ಲಿ ಕಾಯಾಕಿಂಗು ಬೋಟಿಂಗು ಎಲ್ಲ ಇದೆ. ಇವಾಗ ನಾವಿಲ್ಲಿ ಕಾಯಾಕಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಈ ಕಡೆ ಎಲ್ಲಿದೆ ನೋಡಿ. ಹಾಂ, ರೈಟ್ ಆ್ಯಂಡ್ ಲೆಫ್ಟ್. ಹಾಂ, 6 ಎಲ್ಲ ಹೋಗ್ಬೇಕಂದ್ರೆ ಎರಡು ಸೈಡ್ ಪುಷ್ ಮಾಡಬೇಕು, ರೈಟ್ ಹೋಗುತ್ತೆ. ರೈಟ್ ಟರ್ನ್ ಮಾಡಬೇಕಂದ್ರೆ ಲೆಫ್ಟ್, ಆಪೋಸಿಟ್ ಟರ್ನ್. ಆಪೋಸಿಟ್ ಹಾಕಿದ್ರೆ ರೈಟಿಗೆ ಹೋಗುತ್ತೆ. ಓಕೆ, ರೈಟಿ ಪೆಡಲ್ ಹಾಕಿದ್ರೆ ಲೆಫ್ಟಿಗೆ ಹೋಗುತ್ತೆ, ಆಪೋಸಿಟ್ ಅದು. ಓಕೆ, ಎಲ್ಲರೂ ಜರ್ಕ್ ಸ್ಟ್ರಕ್ ಆದ್ರೆ ಈ ತರ ಪೆಡಲ್ ಪುಷ್ ಮಾಡಿ ಬರ್ತದೆ ಇದು. ಓಕೆ, ಈಗ ಎಲ್ಲಾದ್ರೂ ಮುಂದೆ ಹೋಯ್ತು ಮಾಡ್ತೀವಿ, ಪೆಡಲ್ ಉಲ್ಟಾ ಇಟ್ಕೊಂಡು ನೀರನ್ನು ಪುಷ್ ಮಾಡಿ ಹೀಗೆ. ಓಕೆ, ನೀರು ಬ್ಯಾಕ್ ಸೈಡ್ ಬರ್ತದೆ ಬೋಟ್. ಓಕೆ. ಎಲ್ಲ ಫಸ್ಟ್ ಟೈಮ್ ಎಲ್ಲ ಮಾಡಿದ್ದು. ಅವ್ರಿಗೆ ಏನು ಗೊತ್ತಾಯ್ತು ಏನು ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಮ್ಯಾಂಗ್ರೋವ್ಸ್ ಫಾರೆಸ್ಟಿಗೆ ಇವಾಗ ಎಂಟರ್ ಆಗಿದ್ದೀವಿ. ಗೈಸ್, ಎಷ್ಟು ಸಣ್ಣ ರಸ್ತೆದಲ್ಲಿ ಹೋಗ್ತಿದ್ರು ನೋಡಿ. ಇವಾಗ ಏನು ಕಾಯಾಕಿಂಗ್ ಬಂದಿದ್ದೀವೋ ಇದು ಟೈಮಿಂಗ್ ಬಂದು ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಅವಾಗ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ, ಅವಾಗ ಕಾಯಾಕಿಂಗ್ ಮಾಡ್ಬೋದು. ಲೆಫ್ಟ್ ರಿವರ್ಸ್, ಹಾಗೆ ಈಗ ಸ್ಟ್ರೈಟ್. ಸೊ ಫ್ರೆಂಡ್ಸ್, ಇದು ಬಂದು ಕರ್ನಾಟಕ ಶೇಪ್ ಅಂತೆ. ಇದೇನಂದರೆ ಡ್ರೋನ್ ಶೂಟಲ್ಲಿ ಕ್ಲಿಯರಾಗಿ ಕಾಣುತ್ತೆ, ಬಟ್ ನಾವು ಇಲ್ಲಿಂದ ಮಾಡ್ತಿರೋದ್ರಿಂದ ಇದ್ರ ಒಂದು ಹೆಸರು ಒಟ್ಟು ಕರ್ನಾಟಕ ಶೇಪ್. ಹಾಂ ಬ್ರೋ, ನಿಮ್ಮ ಹೆಸರು ಹೇಳಿ. ರಿತೀಶ್. ರಿವರ್ ಹತ್ರ ನಾವು ಮ್ಯಾಂಗ್ರೋವ್ ಸ್ಪಾಟ್ ಅಂತ ಹೋಗಿದ್ವಲ್ಲ, ಅದೇ ಸ್ಪಾಟು ಇಲ್ಲೂ ಇರೋದು. ಆ ಸ್ಪಾಟ್ ಜೊತೆಗೆ ಅದು ಆ ಗಿಡದಲ್ಲಿ ಹುಟ್ಟೋದೇ ಇದು ಕಾಯಿ. ಇದು ಮೇಲ್ಗಡೆ ಕಟ್ ಮಾಡಿ ಹೀಗೆ ಟ್ಯಾಗ್ ಮಾಡಿ ಹೀಗೆ ಹೊಡೆದ್ರೆ ಇದು ಟ್ಯಾಗ್ ಆಗುತ್ತೆ ಅಂತ. ಸೇಮ್ ಮ್ಯಾಂಗ್ರೋವ್ಸ್ ಏನ್ ಗಿಡ ಅದು ಅದೇ ತರ ಮತ್ತೆ ಅದರಿಂದ ಮತ್ತೆ ಹುಟ್ಟುತ್ತೆ. ಸೊ ಫ್ರೆಂಡ್ಸ್, ಫುಲ್ ಇನ್ಫಾರ್ಮೇಷನ್ ಇಲ್ಲೇ ಇದೆ ನೋಡಿ. ಸೊ ಅಲ್ಲೇ ಒಂದು ಕಾಯಾಕಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗಂತೂ. ನೀವೇನ ಬಂದರೆ ಈ ಕಡೆ ಒಂದು ಸಲ ವಿಸಿಟ್ ಮಾಡಿ. ಸೊ ನಾವಿವಾಗ ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಈ ಕಡೆ ಎಲ್ಲ ಫಿಶ್ ಪಾಯಿಂಟ್, ಸೀ ಫುಡ್ ಫುಲ್. ಆ ಕಡೆ ವಾಲಿಬಾಲ್ ಮ್ಯಾಚ್ ನಡೀತಾ ಇದೆ ಬೀಚ್ ಪಕ್ಕನೇ ನೋಡಿ.
ಇದೆ ನೋಡಿ, ಫ್ಲೋಟಿಂಗ್ ಬ್ರಿಡ್ಜ್ ಇದು. ಮಲ್ಪೆಯಲ್ಲಿ ಫಸ್ಟ್ ಇರೋದು, ಅದಾದಮೇಲೆ ಸೆಕೆಂಡ್ ಇವಾಗ ಮುರುಡೇಶ್ವರದಲ್ಲೂ ಓಪನ್ ಮಾಡಿದ್ದಾರೆ. ಅದು ಬೆಳಿಗ್ಗೆ ನಿಮಗೆ ತೋರಿಸಿದ್ನಲ್ಲ ಅದು. ಮಲ್ಪೆ ಬೀಚಲ್ಲಿ ಜನರ ಜಾತ್ರೆ ಆಗಿಬಿಟ್ಟಿದೆ, ಎಲ್ಲೆಲ್ಲಿ ನೋಡಿದ್ರು ಜನ ಫುಲ್ಲು. ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ರಜೆ ಇರೋದ್ರಿಂದ ಎಲ್ಲ ಕಡೆ ಫುಲ್ ಜನ ಟೂರಿಸ್ಟ್ ಬಂದ್ಬಿಟ್ಟಿದ್ದಾರೆ. ಮಲ್ಪೆ ಬೀಚ್ ಅಂತೂ ಫುಲ್ಲು ಟೂರಿಸ್ಟಿಂದ ತುಂಬ ತುಳುಕ್ತಾ ಇದೆ, ಎಲ್ಲಿ ನೋಡಿದ್ರು ಫುಲ್ಲು ಟೂರಿಸ್ಟ್. ಮಲ್ಪೆ ಬೀಚಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಫುಲ್ ನಡೀತಾ ಇದೆ. ಇವಾಗ ಹಗ್ಗ ಜಗ್ಗದ ಆಟ ನಡೀತಾ ಇದೆ. ಆವಾಗಲೇ ವಾಲಿಬಾಲ್ ನಡೀತಾ ಇತ್ತು, ಇವಾಗ ಹಗ್ಗ ಜಗ್ಗದ ಆಟ. ನೋಡೋಣ ಯಾರು ಗೆಲ್ತಾರೆ ಅಂತ. ಇದೀಗ ನಡೆಯುವುದು ಜಿಲ್ಲಾ ಪಂಚಾಯತ್ ಹಗ್ಗಜಗ್ಗಾಟದ ಅತ್ಯಂತ ರೋಚಕ ಸ್ಪರ್ಧೆ ನಡೀತಾ ಇದೆ. ಈ ಕಡೆ ಟೀಮ್ ಫುಲ್ ಸ್ಟ್ರಾಂಗ್ ಆದರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಇವರು. ಸೊ ಫ್ರೆಂಡ್ಸ್, ಇದು ಚುನಾವಣೆ ಪ್ರಯುಕ್ತ ಮಹಿಳಾ ಸಂಘದವರು ಈ ಸ್ಪೋರ್ಟ್ಸ್ ಆಕ್ಟಿವಿಟಿಯನ್ನು ಸಮಾರಂಭ ಇಲ್ಲಿ ಇಟ್ಕೊಂಡಿರೋದಂತೆ. ಸೊ ಫ್ರೆಂಡ್ಸ್, ನಾವು ಮಲ್ಪೆ ನೋಡ್ಕೊಂಡು ಇಲ್ಲಿಂದ ಚಿಕ್ಕಮಂಗ್ಳೂರು ಕಡೆ ಹೊರಟಿದ್ದೀವಿ. ಸೊ ಈ ವಿಡಿಯೋ ನಿಮಗೇನಾನ ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.